ದರ್ಶನ್ ವಿರುದ್ಧವೇ ಸಿಡಿದೆದ್ದ ಡಿ ಗ್ಯಾಂಗ್. ದುಡುಕಿ ಕೆಟ್ಟರ ಜೈಲ್ ಸ್ಟಾರ್ ನಟ ದರ್ಶನ್. ದರ್ಶನ್ ಆತುರ, ಇತರೆ ಆರೋಪಿಗಳಿಗೆ ಸಂಕಷ್ಟ. ದರ್ಶನ್ ವಿರುದ್ಧವೇ ಈಗ ಸಿಡಿದೆದ್ದ ಡಿ ಗ್ಯಾಂಗ್. ದುಡುಕಿ ಕೆಟ್ಟರ ಜೈಲ್ ಸ್ಟಾರ್ ನಟ ದರ್ಶನ್. ದರ್ಶನ್ ಆತುರ, ಇತರೆ ಆರೋಪಿಗಳಿಗೆ ಸಂಕಟ ಎದುರಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ 1 ವರ್ಷ ಕೇಸ್ ಟ್ರಯಲ್ ಮುಗಿಸಲು ಟೈಮ್ ಲೈನ್ ಫಿಕ್ಸ್ ಆಗಿದೆ. ಸುಪ್ರೀಂ ಆದೇಶದಿಂದ ಇತರೆ 6 ಆರೋಪಿಗಳಿಗೂ ಈಗ ಸಂಕಟ ಎದುರಾಗಿದೆ. ಪವಿತ್ರ, ಜಗದೀಶ್, ಅನುಕುಮಾರ್, ನಾಗಾ, ಲಕ್ಷ್ಮಣ್, ಪ್ರದೋಷ್ಗೆ ಶಾಕ್ ಎದುರಾಗಿದೆ. 1 ವರ್ಷದ ನಂತರ ಅರ್ಜಿ ಹಾಕಲು ನಿರ್ಧರಿಸಿದ್ದ ಆರೋಪಿಗಳು. ಆದರೆ ದರ್ಶನ್ ಆತುರ ನಿರ್ಧಾರದಿಂದ ಇತರರಿಗೆ ಈಗ ಅರ್ಜಿ ಹಾಕಲು ಕಷ್ಟ ಆಗಿದೆ. ಬೆಂಗಳೂರು ಜೈಲಿನಿಂದ ದುರ್ಗಾದ ಜೈಲ್ಗೆ ಶಿಫ್ಟ್ ಆಗೋದಕ್ಕೆ ಬಯಸಿದ್ರು ಜಗ್ಗಾ ಹಾಗೆ ಅನುಕುಮಾರ್. ದರ್ಶನ್ ಅರ್ಜಿ ಸಂಬಂಧ ಇತರರಿಗೂ ಕೂಡ ಈಗ ಅಸಮಾಧಾನ ಶುರುವಾಗಿದೆ. ದರ್ಶನ್ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಇದೀಗ ಡಿ ಗ್ಯಾಂಗ್. ದುಡುಕಿ ಕೆಟ್ರ ಜೈಲ್ ಸ್ಟಾರ್ ನಟ ದರ್ಶನ್. ದರ್ಶನ್ ಆತುರದ ನಿರ್ಧಾರ ಇದೀಗ ಇತರೆ ಆರೋಪಿಗಳಿಗೆ ಸಂಕಟ ಎದುರಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ವರ್ಷ ಕೇಸ್ ಟ್ರಯಲ್ ಮುಗಿಸಲು ಟೈಮ್ ಲೈನ್ ಫಿಕ್ಸ್ ಆಗಿದೆ. ಸುಪ್ರೀಂ ಆದೇಶದಂತೆ ಇತರೆ 6 ಆರೋಪಿಗಳಿಗೂ ಈಗ ಸಂಕಟ ಎದುರಾಗಿದೆ. ಪವಿತ್ರ ಗೌಡ ಹಾಗೆ ಜಗದೀಶ್, ಅನುಕುಮಾರ್, ನಾಗಾ, ಲಕ್ಷ್ಮಣ್, ಪ್ರದೋಷ್ಗೆ ಈಗ ಶಾಕ್ ಎದುರಾಗಿದೆ. 1 ವರ್ಷದ ನಂತರ ಅರ್ಜಿ ಹಾಕಲು ಈಗ ನಿರ್ಧರಿಸಿದ್ದ ಆರೋಪಿಗಳು. ದರ್ಶನ್ ಅವರ ಆತುರದ ನಿರ್ಧಾರದಿಂದ ಇತರರಿಗೆ ಈಗ ಅರ್ಜಿ ಹಾಕುವುದಕ್ಕೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರು ಜೈಲಿನಿಂದ ದುರ್ಗಾದ ಜೈಲಿಗೆ ಶಿಫ್ಟ್ ಆಗಲು ಬಯಸಿದ್ರು ಜಗ್ಗಾ ಹಾಗೆ ಅನುಕುಮಾರ್ ಆರೋಪಿಗಳು. ದರ್ಶನ್ ಅರ್ಜಿ ಸಂಬಂಧ ಇತರೆ ಆರೋಪಿಗಳಲ್ಲಿ ಇದೀಗ ಅಸಮಾಧಾನ ಮೂಡಿದೆ. ಇನ್ನು ಡಿ ಗ್ಯಾಂಗ್ ಅಸಮಾಧಾನ ಏನು ಅಂತ ಒಂದೊಂದನ್ನಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ, ನಮ್ಮ ಬಳಿ ಚರ್ಚೆಯನ್ನ ನಡೆಸದೆ ಸುಪ್ರೀಂಗೆ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ. ಇದು ಒಂದು ಅಸಮಾಧಾನ. ದರ್ಶನ್ ಏಕಪಕ್ಷೀಯ ನಡೆಗಳು ಸರಿಯಿಲ್ಲ. ಜೊತೆಗೆ ನಮ್ಮನ್ನ ನಡುನೀರಿನಲ್ಲಿ ಕೈ ಬಿಟ್ಟಿದ್ದಾರೆ ನಟ ದರ್ಶನ್ ಅಂತ ಆರೋಪ ಮಾಡ್ತಿದ್ದಾರೆ. ನಮ್ಮ ಬಳಿ ಚರ್ಚೆ ನಡೆಸದೆ ಸುಪ್ರೀಂಗೆ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ. ಇನ್ನು 1 ವರ್ಷ ನಮಗೆ ದರ್ಶನ್ ಜೊತೆ ಜೈಲಿನಲ್ಲಿ ಇರೋಕ್ ಆಗೋದಿಲ್ಲ ಅಂತ ಸಹ ಆರೋಪಿಗಳು ಇವಾಗ ಆರೋಪ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಏಕಪಕ್ಷೀಯ ನಡೆ ಸರಿಯಲ್ಲ, ನಮ್ಮನ್ನ ನಡುನೀರಿನಲ್ಲಿ ಕೈ ಬಿಟ್ಟಿದ್ದಾರೆ. ಡಿ ಗ್ಯಾಂಗ್ನಲ್ಲಿ ಅಸಮಾಧಾನ ಎದ್ದಿದೆ. ನಮ್ಮ ಬಳಿ ಚರ್ಚೆ ನಡೆಸದೆ ಸುಪ್ರೀಂಗೆ ದರ್ಶನ್ ಅರ್ಜಿಯನ್ನ ಹಾಕಿದ್ರು. ಇನ್ನು 1 ವರ್ಷ ನಮಗೆ ದರ್ಶನ್ ಜೊತೆ ಜೈಲಿನಲ್ಲಿ ಇರೋದಕ್ಕೆ ಆಗೋದಿಲ್ಲ. ದರ್ಶನ್ ಏಕಪಕ್ಷೀಯ ನಡೆ ಸರಿಯಲ್ಲ, ನಮ್ಮನ್ನ ನಡುನೀರಲ್ಲಿ ಕೈ ಬಿಟ್ಟಿದ್ದಾರೆ ಅಂತ ಇತರ ಆರೋಪಿಗಳು ಏನಿದ್ದಾರಲ್ಲ ಈ ಗ್ಯಾಂಗ್ನಲ್ಲಿ 6 ಆರೋಪಿಗಳು, ಅವರೀಗ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಪವಿತ್ರ, ಜಗದೀಶ್, ಅನುಕುಮಾರ್, ನಾಗಾ ಹಾಗೆ ಲಕ್ಷ್ಮಣ್, ಪ್ರದೋಷ್ಗೆ ಇದು ಶಾಕ್ ಆಗಿದೆ. ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಏಕಪಕ್ಷೀಯ ನಡೆಗೆ ಸರಿಯಲ್ಲ, ನಮ್ಮನ್ನು ಒಂದು ಮಾತು ಕೇಳಲಿಲ್ವಲ್ಲ, ನಮ್ಮ ಬಳಿ ಒಂದು ಚರ್ಚೆಯನ್ನು ಕೂಡ ನಡೆಸಲಿಲ್ಲಲ್ಲ, ಸುಪ್ರೀಂಗೆ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ, ನಮ್ಮನ್ನ ನಡುನೀರಿನಲ್ಲಿ ಕೈ ಬಿಟ್ಟಿದ್ದಾರೆ ಅಂತ ಅಸಮಾಧಾನಗೊಂಡಿದ್ದಾರೆ.